ನಮಸ್ತೆ ಅನ್ಶು ಅಶೋಕ್ ಹೆಗ್ಡೆ. ಹೇಳು ಮಿಸ್ಟರ್ ಹೆಗ್ಡೆ. ಸಿ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ವೆನ್ ಅ ಪಾರ್ಟ್ನರ್ ಇಸ್ ಹರ್ಟ್, ಸೊ ಅವ್ರು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರ ಪಾರ್ಟ್ನರ್ಗೂ ಹರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ತಪ್ಪು ಅದು 100% ತಪ್ಪು. ಸಿ ವೆನ್ ಯು ಆರ್ ಹರ್ಟ್ ಯು ಜಸ್ಟ್ ವಾಂಟ್ ಟು ರಿವರ್ಟ್ ಬ್ಯಾಕ್ ಬಿಕಾಸ್ ನಿಮ್ಮ ಹತ್ರ ಬೇರೆ ಅದನ್ನ ರಿಸಾಲ್ವ್ ಮಾಡೋಕ್ಕೆ, ಕಾನ್ಫ್ಲಿಕ್ಟ್ ರಿಸಾಲ್ವ್ ಮಾಡೋಕ್ಕೆ ನಿಮ್ಮ ಹತ್ರ ಪಾಯಿಂಟ್ಸ್ ಇರಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬರನ್ನ ಹರ್ಟ್ ಮಾಡೋದು ಸರಿ ಇಲ್ಲ. ಓಕೆ, ಸೊ ಕ್ಯಾನ್ ಯು ಇಲಾಬ್ರೇಟ್ ಆನ್ ದಿಸ್? ಅಲ್ಲ, ಏನಾಗುತ್ತೆ ಅಂತಂದ್ರೆ ಈಗ ನಾವು ಮಾಡ್ತಿರೋ ಕೆಲಸದಲ್ಲಾಗ್ಲಿ ಅಥವಾ ಏನೋ ಬಿಸ್ನೆಸ್ ಮಾಡ್ತೀವಿ ಅಥವಾ ಯಾವುದೇ ಒಂದು ಕೆಲಸ ಇದಿದ್ದಾಗ ಒಂದೊಂದ್ಸರಿ ಹರ್ಟ್ ಆಗುತ್ತೆ, ಇದಾಗುತ್ತೆ. ಅದನ್ನೆಲ್ಲ ತಂದು ಹೆಂಡತಿ ಮೇಲೆ ಕೂಗಾಡೋದು, ಅವಳಿಗೆ ಹರ್ಟ್ ಮಾಡೋದು, ಅದು ಮನುಷ್ಯಪ್ಪ ಅಂತ ಅನಿಸ್ಕೊಳ್ಳಲ್ಲ. ಅದೊಂಥರ ಈ ಹೇಗೆ ಹೇಳ್ಬೇಕು ಅಂತಂದ್ರೆ ಸ್ಯಾಡಿಸ್ಟ್ ಥರನೇ, ಆ ಥರನೇ ಆಗ್ಬಿಡುತ್ತೆ. ದಯವಿಟ್ಟು ನಾನು ಹೇಳೋದೇನು ಅಂತಂದ್ರೆ, ಎಲ್ಲದರಲ್ಲೂ ಇದ್ದೇ ಇರುತ್ತೆ, ನೋವುಗಳಿದ್ದಿರುತ್ತೆ. ಅದು ಸುಖದ ಸುಪ್ಪತ್ತಿಗೆ ಅಲ್ಲ, ಅಥವಾ ಮುಳ್ಳಿಲ್ದೇ ಇರೋ ದಾರಿ ಅಲ್ಲ ಅದು. ಅಲ್ಲ, ಆದ ನೋವು ಏನೇ ಇದ್ರೂ ಕೂಡ ಅದು ನಿಮ್ಮ ಒಳಗೆ ಇಟ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮ್ಮ ಹೆಂಡತಿಗೆ ನೋವು ಕೊಡಬೇಡಿ. ಖುಷಿ ಏನಿರುತ್ತೆ ನಾನು ಕೇಳ್ತಾ ಇರೋದು. ಈಗ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವೇ ಅಂತ ಅನ್ಕೊಳ್ಳಿ. ಓಕೆ, ನಾನು ಏನೋ ಒಂದು ಮಾತಾಡ್ತಾ ನಿಮ್ಗೆ ಏನೋ ಒಂದು ಮಾತು ಹೇಳ್ಬಿಡ್ತೀನಿ, ಅದರಿಂದ ನಿಮಗೆ ಹರ್ಟ್ ಆಗುತ್ತೆ. ಸೊ ನೀವು ಇನ್ ರಿವರ್ಟ್ ನನಗೆ ಹರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತೀರಾ. ದ್ಯಾಟ್ ಈಸ್ ವಾಟ್, ನಾಟ್ ದ ಆಚೆ ಒನ್. ಇಟ್ ಈಸ್ ಲೈಕ್ ಇನ್ ಬಿಟ್ವೀನ್ ಬೋತ್ ಆಫ್ ಅಸ್. ಸೊ ಆ ಥರದ್ದು ವೆನ್ ಯು ಡೂ ಇಟ್, according to me it's like taking a revenge. So relationship alli when it comes to revenge ಆಗಬಾರ್ದು. it should be an understanding. okay, maybe flow alli ನಾನು ಏನೋ ಒಂದು ಮಾತಾಡಿದಾಗ I intentionally ಅಲ್ಲ unintentionally ಆ ಕೆಲವೊಂದು ವರ್ಡ್ಸ್ನ ಯೂಸ್ ಮಾಡಿಬಿಟ್ಟಿರ್ತೀವಿ. ಸೊ ಅದು ಆಪೋಸಿಟ್ ಪರ್ಸನ್ಗೆ ಹರ್ಟ್ ಆಗುತ್ತೆ. ಸೊ ವೆನ್ ಆಪೋಸಿಟ್ ಪರ್ಸನ್ ಆಲ್ಸೋ ಡೂಸ್ ದ ಸೇಮ್ ಥಿಂಗ್, ದರ್ ಇಸ್ ನೋ ಡಿಫ್ರೆನ್ಸ್. ಅದ್ರ ಬದಲು ಯಾಕೆ, ಏನಾಯ್ತು, ವೈ ಡಿಡ್ ಯು ಯೂಸ್ ಕೂತ್ಕೊಂಡು ಮಾತಾಡಿ. ಅದೇ ಏನು ಅಂತಂದ್ರೆ, ಈಗ ಬೇರೆ ಫೀಲ್ಡ್ ಅಲ್ಲಾದ್ರೂ ಬಂತು ಅಥವಾ ಇಲ್ಲಾದ್ರೂ ಬರುತ್ತೆ ಅದು ಆ ಥರ. ಈಗ ಏನೋ ಬೈ ಮಿಸ್ಟೇಕ್ ಏನೋ ಒಂದು ವರ್ಡ್ ಹೇಳ್ಬಿಟ್ಟಿರ್ತೀವಿ, ಅದು ನನಗೆ ಹರ್ಟ್ ಆಗುತ್ತೆ. ನನಗಿದು ಹರ್ಟ್ ಮಾಡಲಲ್ಲ, ಇವಳಿಗೂ ಹರ್ಟ್ ಮಾಡ್ಬೇಕು, ಇವಳಿಗೂ ಮನ್ಸಿಗೆ ನೋವು ಮಾಡಬೇಕು ಅಂತ ಇದಿದೆಲ್ಲ. ಗಂಡ ಹೆಂಡತಿ ಮಧ್ಯದಲ್ಲಿ ಇದು ಒಳ್ಳೇದಲ್ಲ. ಅಕಸ್ಮಾತ್ ಆಗಿ ನಾನೇ ಮಾತಾಡಿದ್ರು ನೀನು ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಯಾಕೆ ಹೀಗಂದ್ರಿ, ಅದು ತಗೊಳ್ಳೋಣ. ಇಮ್ಮಿಡಿಯೇಟ್ ಆಗಿ ಹೇಳಿದ್ರೆ ಅದು ಜಗಳಕ್ಕಾಗಿ ಹೋಗ್ಬಿಡುತ್ತೆ. ಅದು ಆಗ್ಬಾರ್ದು. ನಾನು ಹೇಳೋದೇನು ಅಂತಂದ್ರೆ, ಗಂಡ ಹೆಂಡತಿ ಅನ್ನೋ ಒಂದೇ ಅಲ್ಲ, ಯಾವುದೇ ವಿಷಯದಲ್ಲಿ ಏನೇ ಸಮಸ್ಯೆಗಳು ಅಥವಾ ನೋವುಗಳು ಅಥವಾ ಏನೇ ಆದಾಗ ಆ ಎದುರುಗಡೆ ವ್ಯಕ್ತಿ ಯಾರು ಇರ್ತಾನಲ್ಲ ಅವನ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಆ ಸಂಬಂಧ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತಂದ್ರೆ ಅದು ಅಷ್ಟೇ. See, that's what we say. In any kind of a relationship, revenge is something which will break that relationship. ಅದನ್ನ ಮುಂದೆ ಹೋಗಕ್ ಬಿಡಲ್ಲ. ಬಿಕಾಸ್ ಆ ಮೂಮೆಂಟಲ್ಲಿ ಅಫ್ಕೋರ್ಸ್ ಕೋಪ ಇರುತ್ತೆ, ಆ ಕೋಪನ ನಾವು ಎಕ್ಸಿಬಿಟ್ ಮಾಡಿಬಿಡ್ತೀವಿ. ಬಟ್ ಲೇಟರ್ ವಿ ರಿಯಲೈಸ್, ನಾನು ಹಿಂಗೆ ಮಾಡಬಾರ್ದಾಯಿತು. ಸೊ ಲೇಟರ್ ನೀವು ಅದರ ರೆಪೊಕೇಶನ್ಸ್ ಏನಾಗುತ್ತೆ ಅದನ್ನ ಆಗೋಕ್ಕಿಂತ ಆ ಮೂಮೆಂಟಲ್ಲಿ ಜಸ್ಟ್ ರಿಲ್ಯಾಕ್ಸ್. ಅವರು ಬೈ ಚಾನ್ಸ್ ಅವರು ಇಂಟೆನ್ಷನಲಿ ಅನ್ಇಂಟೆನ್ಷನಲಿ ಏನು ಹರ್ಟ್ ಮಾಡಿದ್ದಾರೆ ಅದನ್ನು ಯು ಕ್ಯಾನ್ ಡಿಸ್ಕಸ್ ಇಟ್ ಲೇಟರ್. ಬಿಕಾಸ್ ಆ ಮೂಮೆಂಟಲ್ಲಿ ನೀವು ಅವ್ರಿಗೂ ಹೇಳಿದ್ರೆ ದಟ್ ಪರ್ಸನ್ ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಆ ಮೂಮೆಂಟಲ್ಲಿ ದಟ್ ಮೈಂಡ್ ಸೆಟ್ ವುಡ್ ಬಿ ಇನ್ ಅ ವೆರಿ ಹೈಪ್ಡ್ ಅಪ್. ಸೊ ಆ ಹೈಪ್ಡ್ ಅಪ್ ಸಿಚುವೇಶನಲ್ಲಿ ನೀವು ಮಾತಾಡಿದ್ರು ದೇರ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎನಿ ಸೊಲ್ಯೂಷನ್ ಟು ಇಟ್. ಸೊ ನಿಮ್ಮ ಅನಿಸಿಕೆ ಏನೋ ಇದರಲ್ಲಿ, ಡೂ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಬಾಕ್ಸ್. ನಮಸ್ತೆ.